ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ಜಾಥಾವನ್ನು ಹಮ್ಮಿಕೊಂಡಿರುವ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಜ್ಯಾಧ್ಯಕ್ಷರಾದಂಥ ಅಡ್ವೊಕೇಟ್ ತಾಹಿರ್ ಹುಸೇನ್ ಅವರು 4ನೆಯ ಮುಖ್ಯ ಬೇಡಿಕೆಯಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಎನ್ನುವ ಅವರ ನಿಲುವಿಗೆ ಕೊಪ್ಪಳದಲ್ಲಿ ತಲೆ ಎತ್ತಿರುವ ಬೃಹತ್ ಕೈಗಾರಿಕೆ ಬಲ್ಡೋಟ ವಿಚಾರವಾಗಿ ತಮ್ಮ ನಿಲುವು ಏನೆಂದು ಪ್ರಶ್ನಿಸಿದಾಗ ಅವರ ಪ್ರತಿಕ್ರಿಯೆ. ಸರ್, ಇದೊಂದು ರಾಜಕೀಯ ಪಕ್ಷನಾ? ಹೌದು. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ 2011ರಲ್ಲಿ ಸ್ಥಾಪನೆಗೊಂಡ ಒಂದು ರಾಷ್ಟ್ರ ಮಟ್ಟದ ರಾಜಕೀಯ ಪಕ್ಷವಾಗಿದೆ. ಇಡೀ ರಾಷ್ಟ್ರದಲ್ಲಿ 11 ರಾಜ್ಯಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಕರ್ನಾಟಕದಲ್ಲಿ 20 ಜಿಲ್ಲೆಗಳಲ್ಲಿ ನಾವು ಅಸ್ತಿತ್ವದಲ್ಲಿದ್ದೀವಿ. ನಿಮ್ಮ ಬೇಡಿಕೆ ಒಳಗೆ 4ನೇದೈತಲ್ಲ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸೋದು ಅಂತ ಐತೆ. ಹೌದು. ಅಂದರೆ ನಿಮ್ಮದು ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಹೋರಾಟ ಮಾಡಾಕತ್ತೀರಿ ಇವತ್ತು? ಇದೇ ಕೊಪ್ಪಳಕ್ಕೆ ಬಲ್ಡೋಟ ಅಂತ ಬಂದೈತಿ. 54,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಬಲ್ಡೋಟಕ್ಕೆ ಇವತ್ತು ವಿರೋಧ ಆಗಾಕತ್ತೈತೆ ಅಂದಮೇಲೆ ನೀವು ಒಂದು ಸೈಡ್ ಹೇಳಾಕತ್ತೀರಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು, ಅದು ಬೃಹತ್ ಅಂತ. ಇನ್ನಲ್ಲಿ ಬಂದಿರೋ ಬೃಹತ್ ಕೈಗಾರಿಕೆಗಳನ್ನು ವಾಪಸ್ ಕಳಿಸೋ ಪ್ರಯತ್ನ ಮಾಡಾಕತ್ತಾರ. ಏನಿದು ದ್ವಂದ್ವ ನಿಲುವು? ನೋಡಿ ಸರ್, ಇದು ನಮ್ಮ ಪಕ್ಷದ ನಿಲುವು ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿದೆ. ಕೇವಲ ಕೊಪ್ಪಳದಲ್ಲಿ ಇರುವಂತಹ ಒಂದು ಫ್ಯಾಕ್ಟ್ರಿ ಇದೆ, ಅದಕ್ಕೊಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವು ಏನಂದರೆ, ಅಭಿವೃದ್ಧಿಗಾಗಿ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು ಬೇಕಾಗಿದ್ದಾವೆ, ಅದು ಮಾಡಲೇಬೇಕು, ಎಲ್ಲ ಸರ್ಕಾರಗಳು ಮಾಡಬೇಕು. ಆದರೆ ಏನು ನಾಗರಿಕರಿಗೆ ತೊಂದರೆ ಆಗದಂತೆ, ರೈತರಿಗೆ ತೊಂದರೆ ಆಗದಂತೆ ಅಂತಹ ಜಾಗಗಳು ಸರ್ಕಾರ ಗುರುತಿಸಬೇಕು. ಪರಿಸರ ಹಾನಿ ಆಗಬಾರ್ದು, ಅಂತಹ ಜಾಗಗಳು ಸರ್ಕಾರ ಗುರುತಿಸಬೇಕು. ಈಗ ಕೊಪ್ಪಳದಲ್ಲಿ ಏನು ಹೋರಾಟ ನಡೀತಾ ಇದೆ, ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೀವಿ. ಅದು ಸಿಟಿ ಒಳಗೆ, ಲಿಮಿಟರ್ ಒಳಗೆ ಬರ್ತಾ ಇದೆ, ಅಲ್ಲಿನ ಜನರಿಗೆ ಅದರಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದನ್ನು ಸ್ಥಳಾಂತರ ಮಾಡಬೇಕು ಅಂತ ಅಲ್ಲಿ ಏನು ಹೋರಾಟ ನಡೀತಾ ಇದೆ, ನಮ್ಮ ರಾಜ್ಯ ಪಕ್ಷದ ಜಿಲ್ಲಾ ಘಟಕ ಅದರಲ್ಲಿ ಮುಂಚೂಣಿಯಲ್ಲಿದೆ. ನಾವು ಕೂಡ ಅದರಲ್ಲಿ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ನ್ಯಾಯಪೂರ್ವಕ ನಾವು ಹೇಳ್ತಾ ಇರುವಂಥದ್ದು, ಇಂಡಸ್ಟ್ರಿಗಳು ಬೇಕು, ಆದರೆ ರೈತರಿಗೂ ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗದಂತಹ ಜಾಗ ಸರ್ಕಾರ ಗುರುತಿಸಬೇಕು ಅಂತ ಇದ್ರ ಬಗ್ಗೆ ಹೇಳಿದ್ದೆ. ಈ ಭಾಗಕ್ಕೆ ಒಂದು ಪ್ರಸಿದ್ಧ ಮಾತೈತಿ, ನೆಗಡಿ ಬಂದ್ರೆ ಮೂಗು ಕಟ್ ಮಾಡೋಕ್ಕಾಗತ್ತಾ ಅಂತೇಳಿ. ಅದರಂಗೆ ಬಲ್ಡೋಟನ ತೆಗೆಯೋದಕ್ಕಿಂತ ಅದಕ್ಕೆ ಒಂದು ಗ್ರೀನ್ ಟ್ರಿಬ್ಯುನಲ್ ಐತಲ್ಲ, ಆ ಗ್ರೀನ್ ಟ್ರಿಬ್ಯುನಲ್ ಮುಖಾಂತರ ಅವರು ನೀವೇನು ಹೇಳಿದಿರಲ್ಲ, ಈಗ ಮಾನವಕ್ಕೆ ಯಾವುದು ಹಾನಿ ಆಗಬಾರ್ದು ಅಂತೇಳಿ, ಆ ಥರ ಏನಾದರೂ ಪ್ರಯತ್ನ ಮಾಡ್ಬೋದು ಹೊರತು ನೇರವಾಗಿ ಬಲ್ಡೋಟನ ಬೇಡ ಅನ್ನೋ ಧೋರಣೆ ಯಾಕೆ? ಈಗ ನಾನು ಹೇಳಿದ್ನಲ್ಲ, ಇಂಡಸ್ಟ್ರಿಗಳು, ಫ್ಯಾಕ್ಟ್ರಿಗಳು ಎಲ್ಲ ರಾಜ್ಯದಲ್ಲಿ ಹೇಳಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿನ ಭಾಗದಲ್ಲಿ ಈಗ ಹೇಗೆ ಬೇರೆ ರಾಜ್ಯದ ಬೇರೆ ಭಾಗಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಅಲ್ಲಿಯೂ ಕೂಡ ಇಂಡಸ್ಟ್ರಿಗಳಿದ್ದಾವೆ, ಫ್ಯಾಕ್ಟ್ರಿಗಳಿದ್ದಾವೆ. ಯಾವ ರೀತಿಯಲ್ಲಿ ಅಲ್ಲಿ ನೀತಿಗಳು ನೀವು ಅನುಸರಿಸಿದ್ದೀರೋ ಅದೇ ನೀತಿ ಅನೀತಿ ಇಲ್ಲಿ ಕೂಡ ಅನುಸರಿಸಬೇಕು. ಅದೇ ಹೇಳ್ತಾ ಇರೋದು ನಾವು. ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಡೆವಲಪ್ಮೆಂಟ್ ಯಾಕೆ ಆಗ್ತಾ ಇಲ್ಲ? ಜನ ವಲಸೆ ಯಾಕೆ ಹೋಗ್ತಾ ಇದ್ದಾರೆ? ಕಾರ್ಮಿಕರು ಯಾಕೆ ವಲಸೆ ಹೋಗ್ತಾ ಇದ್ದಾರೆ? ವಿದ್ಯಾರ್ಥಿಗಳು 10,000 ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೇರೆ ಜಿಲ್ಲೆಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ? ಇಲ್ಲಿ ಅವಕಾಶಗಳು ನೀವು ಕಲ್ಪಿಸ್ತಾ ಇಲ್ಲ. ಹಾಗಾಗಿ ನಾವು ಹೇಳ್ತಾ ಇರುವಂಥದ್ದು, ಇಲ್ಲಿ ಇಂಡಸ್ಟ್ರಿಗಳು ಬೇಕು, ಫ್ಯಾಕ್ಟ್ರಿಗಳು ಬೇಕು, ದೊಡ್ಡ ಉದ್ಯಮಗಳು ಬೇಕು. ಆದರೆ ನಿಮ್ಮ ಸರ್ಕಾರದ ನೀತಿ ಏನಿದೆ ಅದು ನೀವು ಸರಿಪಡಿಸ್ಕೊಂಡು ರೈತರಿಗೆ, ಸಾರ್ವಜನಿಕರಿಗೆ, ನಾಗರಿಕರಿಗೆ ಹಾನಿಯಾಗದ ರೀತಿಯಲ್ಲಿ ನೀವು ಮಾಡಬೇಕಂತ ನಮ್ಮ ಸರ್ಕಾರದ ಬೇಡಿಕೆ. ಸರ್ಕಾರಕ್ಕೆ ನಿಮ್ಮ ಆಗ್ರಹ.